Hi students, welcome to Patrikal English Academy and Banshankar English Academy. PUC ಫಸ್ಟ್ ಇಯರ್ದು ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅದು ಕ್ವಶನ್ ಪೇಪರ್ಸ್ ಇದಾವೆ ನನ್ನ ಕಡೆ ಆ್ಯಕ್ಚುಲಿ ಇಲ್ಲ. ಯಾರೊಬ್ಬರು ಸರ್ ಅವನ್ನ ಕಲೆಕ್ಷನ್ ಮಾಡಿ ಒಂದು ಕಡೆ ಹಾಕಿದ್ರು, ನನಗೆ ಅವು ಸಿಕ್ಕಾವು. ಅದಕ್ಕೆ ಆ ಸರ್ಗೆ ನಾನು ಮೊದಲ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಇದೇನು ಕೃತಜ್ಞತೆ ಥ್ಯಾಂಕ್ಸನ್ನು ಹೇಳ್ತಾ, ಒಂದು ದೊಡ್ಡ ಸಹಾಯ ಇದು. ನನಗೆ ಅವರು ಸಹಾಯ ಮಾಡಿದ್ರು, ಆ್ಯಕ್ಚುಲಿ ಅದು ನಿಮಗೆ ಸಹಾಯ ಮಾಡಲಿಕ್ಕೆ. ವಿ ಹ್ಯಾವ್ ಟು ಹೆಲ್ಪ್ ಅದರ್ಸ್ ಅಂತ ಹೇಳ್ರಿ. ಅವರು ನನಗೆ ಯಾಕೆ ಸಹಾಯ ಮಾಡಿದರು ಅಂತಂದ್ರೆ, ನಾನು ನಿಮಗೆ ಸಹಾಯ ಮಾಡಲಿ ಅಂಥೇಳಿ. ಲೈಕ್ ಶೇಕ್ಸ್ಪಿಯರ್ ಸೇಸ್ ಇನ್ ಹಿಸ್ ಪೋಯಮ್, mercy is twice blessed, blessed is the one who gives and blessed is the one who takes it ಅಂಥೇಳಿ. ಯಾಕೆ ಮರ್ಸಿ ತೊಗೊಂಡವನು ಸಹಿತ ಬ್ಲೆಸ್ ಮಾಡುತ್ತಂದರೆ ಅವನಿಗೆ ಅದು ಕಲಿಸುತ್ತಂತ, ಬೇರೆದವ್ರ ಮೇಲೆ ನೀನು ಮರ್ಸಿ ತೋರಿಸು ಅಂಥೇಳಿ. ಇಂಥೆಲ್ಲ ಒಳ್ಳೆ ಕೆಲಸ ಮಾಡಿದಂಥ ಈ ಗುರುಗಳಿಗೆ ನಾನು ಹೃದಯಪೂರ್ವಕ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವ್ರು ಕಳಿಸಿದಂಥ, ನನಗೇನು ಕಳಿಸಿಲ್ಲ, ಎಲ್ಲೋ ಒಂದು ಕಡೆ ನನ್ನ ಸಿಕ್ಕುವವು ಆ ಎಲ್ಲ ಕ್ವಶನ್ ಪೇಪರು ಮಿಡ್ ಟರ್ಮ್ ಎಕ್ಸಾಮಿನೇಷನು. ನೀವು ಅನ್ಕೋಬೋದು ಇದು 23 ಸಿಲೆಬಸ್ ಚೇಂಜ್ ಅಂತೇಳಿ. ಹಾಗೇನಿಲ್ಲ. ಈಗ 2 ಮಾರ್ಕ್ ಕ್ವಶನ್ಸು 3 ಮಾರ್ಕ್ ಕ್ವಶನ್ಸು ಈ ಸದ್ಯಕ್ಕೆ ಅದಾವ, ಬಟ್ ಇದ್ರೊಳಗೆ ಇಲ್ಲ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅನ್ಕೋತೀನಿ. ಎಲ್ಲ ಅದೇ ಉಳ್ಕೊಂಡದ. ಕ್ವಶನ್ ನಂಬರ್ ಚೇಂಜ್ ಆಗ್ಬೋದು ಸ್ವಲ್ಪ. 2 ಮಾರ್ಕ್ ಕ್ವಶನ್ಸು 3 ಮಾರ್ಕ್ ಕ್ವಶನ್ಸ್ ಅಷ್ಟೇ ಇಲ್ಲ ಇದರೊಳಗೆ. 4 ಮಾರ್ಕ್ ಕ್ವಶನ್ಸು 6 ಮಾರ್ಕ್ಸ್ ಕ್ವಶನ್ಸು ಬರ್ತವೆ. ಅದಷ್ಟು ಡಿಫರೆನ್ಸ್. ಅದು ನಾನೆಲ್ಲ ಡಿಸ್ಕಷನ್ ಮಾಡೋದು ಈ 1 ಮಾರ್ಕ್ ಕ್ವಶನ್ಸು, ಆಮೇಲೆ ಗ್ರಾಮರ್. ಈ 4 ಮಾರ್ಕ್ ಕ್ವಶನ್ಸು 6 ಮಾರ್ಕ್ ಕ್ವಶನ್ಸ್ ಏನದಲ್ಲ, ಅದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ರೀ. ಈಗ ಇಷ್ಟೇ ಮಾಡ್ಕೊಡ್ತೀನಿ. ನನ್ನ ಕಡೆ ಒಂದು 10ರಷ್ಟು ಇರಬೇಕಿದು ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 23. ನೀವು ಹಂಗೇನು ತಿಳ್ಕೊಬೇಡ್ರಿ, ಡೆಫಿನೆಟ್ಲಿ ನಿಮ್ಗೆ ಯೂಸ್ಫುಲ್ ಇರ್ತೈತಿ ಇದು. ಇಲ್ಲದೆ ಹೋದರೆ ನಾನು ಯಾಕೆ ಮಾಡಲ್ರಿ, ನಾನು ಕಲಿಸೋನೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ದೃಷ್ಟಿ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತೀನಿ. ಹಾಗಾಗಿ ಇದು ಎಲ್ಲರಿಗೂ ಆಯಿತು, ನಮ್ಮ ಸ್ಟೂಡೆಂಟ್ಸ್ಗೆ ಆಯಿತು. ನಮ್ಮ ಸ್ಟೂಡೆಂಟ್ಸು ಮನೆಯಾಗ ಕೂತ್ಕೊಂಡು ಓದೋರಿಗೆ ಅನುಕೂಲ ಆಗಲಿ ಅಂತ ಮಾಡೀನಿ. ಆಯಿತು, ಮಾತು ಸಾಕಂತ ಅನಿಸ್ತದ. ಹೆಚ್ಚು ಮಾತಾಡಿದ್ನೇನೋ ಸಾರಿ. ಒಂದು ಸಲ ಬರೇ ನೇರವಾಗಿ ಆ ಸರ್ಗೆ ಮತ್ತೊಂದು ಸಲ ಈ ಕ್ವಶನ್ ಪೇಪರ್ ಇಲ್ಲೇನೋ ಫೋನ್ ನಂಬರ್ ಕೊಟ್ಟಾರ ಅವರು, ಯಾವುದೋ ಒಂದು ಅಕಾಡೆಮಿ ಅಂತೇನೋ ಕೊಟ್ಟಾರ, ಇದು ಯಾವುದೋ ಒಂದು ಕೊಟ್ಟಾರ ಇಲ್ಲಿ ಕಬ್ಬು ಪಬ್ಲಿಕೇಶನ್ಸ್ ಯೂಟ್ಯೂಬ್ ಚಾನಲ್ ಅಂತ ಕೊಟ್ಟಾರ. ಈ ಸರ್ಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿ, ಎಲ್ಲ ಕ್ವಶನ್ ಪೇಪರ್ ಅವರು ಕಳಿಸಿದ್ವು ರೀ, ಕೆಳಗಿರುವ ಎಲ್ಲ ಕ್ವಶನ್ ಪೇಪರ್ಗಳು. ಹಾಗಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಯಾಕಂದ್ರೆ ಸಂಗ್ರಹ ಮಾಡ್ಯಾರ ಅವರು. ಆ ಎಲ್ಲ ಡಿಸ್ಟಿಕ್ನು ಕ್ವಶನ್ ಪೇಪರ್ ಇವು ಬಹುತೇಕ ಒಂದು 10-15 ಡಿಸ್ಟ್ರಿಕ್ಟನ್ನೆಲ್ಲ ಸಂಗ್ರಹ ಮಾಡ್ಯಾರ. ಮತ್ತು ಹಾಗಾಗಿ ಅದು ಶ್ರಮ ಐತಲ್ಲ, ಒಂದು ಡಿಗ್ನಿಟಿ ಆಫ್ ಲೇಬರ್. ಹಾಗಾಗಿ ನಾನು ಅವ್ರಿಗೆ ಇನ್ನೇನು ಮಾಡೋಕ್ಕಾಗ್ತದೆ, ನನ್ನ ಥ್ಯಾಂಕ್ಸನ್ನು ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ. ಓಕೆ, ಅವ್ರ ಪರ್ಮಿಷನ್ ನನಗೈತಿ ಅಂತ ತಿಳ್ಕೊಂಡು ನಾನು ಈ ಕ್ವಶನ್ ಪೇಪರ್ನ ಬಿಡಿಸ್ತೀನಿ. ಒಂದು ಕ್ವಶನ್ ಪೇಪರಿಗೆ ಒಂದು ವಿಡಿಯೋ ಮಾಡ್ತೀನಿ ಅಷ್ಟೇ, ಭಾಳ 2-3 ಬೇಡ. ಮಾಡಿ ನಿಮಗೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಬಹುತೇಕ ಇವತ್ತು ನಾಳೆ ಇಷ್ಟೊಳಗೆ ಮುಗಿಸ್ಬಿಡ್ತೀನಿ ಅಂತ ಅನ್ಕೋತೀರಿ. ಬೈ ದ ಸೈಡ್ ಅದು ನಮ್ಮ ಸೆಕೆಂಡ್ ಇಯರ್ದು ಕೂಡ ಹಾಕ್ತಿರ್ತೀನಿ. ನಿಮ್ಮ ಫ್ರೆಂಡ್ಸ್ ಹತ್ರ ಅವ್ರಿಗೂ ನೋಡಲಿಕ್ಕೆ ಹೇಳ್ರಿ. ಇದು ಫಸ್ಟ್ ಇಯರ್ದು. ಇದು 1 ಮಾರ್ಕ್ ಕ್ವಶನ್ಸ್ಗಳನ್ನ ಬಿಡಿಸ್ತೀನಿ. ಇದು ಮಾಡರ್ನ್ ಟೈಪ್ ಅದ. ಇವತ್ತು 2025ದಲ್ಲಿ ಏನು ಕೇಳ್ತಾರೆ ಹಂಗೆ ಅದ. ಬಟ್ ಒಂಚೂರ ಸ್ವಲ್ಪ ಎಲ್ಲ ಹಂಗೆ ಅದಾಳ್ರಿ, ಏನು ಸಮಸ್ಯೆ ಇಲ್ಲ, ಎಲ್ಲ ಹಂಗೆ ಅದ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತಿದ್ದು ಗೊತ್ತಿರಲಿ ನಿಮಗೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬಂದವಲ್ಲ ಈಗ, ಅದಕ್ಕೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರು ಒಂಚೂರು ಲೇಟ್ ಆತನ ಅಂತ ಅನಿಸ್ತದೆ. ಗ್ರಾಮರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಬಿಡಿಸ್ಕೊಂಡೆ ಕ್ವಶನ್ ಬ್ಯಾಂಕ್ನಲ್ಲಿ.
ಯಾಕಂದರೆ 100% ಗ್ರಾಮರ್ ಕವರ್ ಮಾಡ್ತಾರೆ. ಆ ಗ್ರಾಮರ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು 2-3 ದಿವಸ ಐತಿ ನಿಮ್ಮ ಎಕ್ಸಾಮ್ ಬರಲಿಕ್ಕೆ. ಹಾಗಾಗಿ 2-3 ದಿವಸದಲ್ಲಿ ಮುಗಿಸ್ತೀನಿ ಅಂತ ಅನ್ಕೋತೀನಿ. ಒಂದು 10-12 ಸಿಗ್ತಾವೆ ನನಗಿಲ್ಲಿ. 10-12 ಬೇಗ 1 by 1 ಹಾಕಿಬಿಡ್ತೀನಿ. ಬರ್ರಿ ಫ್ರೆಂಡ್ಸ್ ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತದ. 10 ಇರ್ತವೆ. ಇವತ್ತು ಅಷ್ಟೇ ಅದ, ಏನು ಚೇಂಜ್ ಇಲ್ಲ. 2025ದಲ್ಲಿ 80 ಮಾರ್ಕ್ಸಿಂದ ಐತಿ. ಏನಿಲ್ಲ, ಎಲ್ಲ ಅಷ್ಟೇ ಸ್ವಲ್ಪ ಚೇಂಜಸ್ ಅದ ರೀ. 2 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ಸ್ ಇದ್ರೊಳಗೆ ಇಲ್ಲ. 50% ಟೆಕ್ಸ್ಟ್ ಬುಕ್ ಕವರ್ ಆಗ್ತದೆ, 100% ಗ್ರಾಮರ್ ಕವರ್ ಆಗ್ತೈತಿ. ದ ಲಯನ್ ವಿಶ್ ಟು ಹ್ಯಾವ್ ಡ್ಯಾಶ್ ಇನ್ ಹಿಸ್ ಕಿಂಗ್ಡಮ್. ಜಂಟಲ್ಮನ್ ಆಫ್ ದ ಜಂಗಲ್ ಲೆಸನ್ ಬರ್ತೈತಿ. ನಿಮ್ಮ ಆನ್ಸರ್ ಗೊತ್ತೈತಲ್ರಿ ಇದು ಏನಾಗ್ತೈತೆ ಅಂದ್ರೆ ಪೀಸ್ ಆಗ್ತೈತಿ. ಪೀಸ್ ಆ್ಯಂಡ್ ಟ್ರ್ಯಾಂಕ್ಯುಲಿಟಿ ಅಂತ ಐತಲ್ಲ, ಓಕೆ, ಇದಾಗ್ತೈತೆ ನೋಡ್ರಿ, ಪೀಸ್ ಆ್ಯಂಡ್ ಟ್ರ್ಯಾಂಕ್ಯುಲಿಟಿ. ಸೆಕೆಂಡ್, ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಅರ್ಲಿ ಇನ್ ದ ಸಮರ್ ಮಾರ್ನಿಂಗ್. ಸೀಸನ್ ಸಮರ್ ಬಂದೈತಲ್ಲ, ಇದು ಕರೆಕ್ಟ್ ಆಗ್ತದೆ ರೀ. ಯಾಕೆ ಹಿಂಗತ್ತೆ ಬರ್ಲಿಕ್ಕತ್ರಿ ಇದು. ಥರ್ಡ್ ಕ್ವಶನ್ನು, ದ ಲೀವ್ಸ್ ಆಫ್ ಇದು ಸ್ಕೂಲ್ ಬಾಯ್. ನೆಕ್ಸ್ಟ್ ಇದು, ದ ಲೀವ್ಸ್ ಆಫ್ ದ ಮೆಡಿಸಿನಲ್ ಕ್ರೀಪರ್ ರಿಸಂಬಲ್. ರಿಸಂಬಲ್ ಅಂದ್ರೆ ಹೋಲ್ದು. ಮೆಡಿಸಿನ್ ಕ್ರೀಪರ್ ರಿಸಂಬಲ್ ಇದನ್ನು ಹೋಲ್ತಾವೆ, ಬೀಟಲ್ ಲೀವ್ಸ್ ಅನ್ನು ಹೋಲ್ತಾವ್ರಿ. ಎಸ್, ಬೀಟಲ್ ಲೀವ್ಸ್ ಅನ್ನು ಹೋಲ್ತಾವ್ರಿ. ಯಾಕೆ ಸ್ವಲ್ಪ ಹಿಂಗೆ ಆಗ್ತದೆ. ನೆಕ್ಸ್ಟ್ ಬರ್ರಿ. ಫಿಫ್ತ್, ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದ ಸಿಟಿ ಇನ್ ದ ಸ್ಟೋರಿ ಓರ್ ಮನುಷ್ಯನ. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್. ದೇ ಕುಡ್ ಡೂ ಎನಿಥಿಂಗ್ ಫಾರ್ ಮನಿ ಅಂತ ಬರ್ತದೆ. ಓಕೆ, ಎಷ್ಟಿರಲಿ. ಅದಕ್ಕೆ ಹಂಗತೆ ಆಗ್ಲಿಕ್ಕತ್ತೈತೆ ಅಂತ ಅನ್ಕೋತೇವೆ ಈ ಥರ. ಇರಲಿ ಬರ್ರಿ ನೋಡೋಣ, ನಾನು ಅಷ್ಟಿದಿಲ್ಲ. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಸ್ಟೋರಿ ಓರ್ ಮನುಷ್ಯನ್ ಅಂತದ. ರೆಡ್ ಟರ್ಬನ್ ಮನುಷ್ಯ ಯಾರು ಅಂತಂದ್ರೆ ದ ಸ್ಟ್ರೇಂಜರ್, ಇದು ಬಿ ಆಗ್ತೈತಿ. ಮರ್ಸಿಲೆಸ್ ಅಂಡ್ ರಾಬರ್ಸ್ ಇವರವರು ಪೀಪಲ್ ಆಫ್ ದ ಸಿಟಿ, ಬಿ ಸಿ. ಇದು ಎ ಲೌಡ್ ಗುಫಾ ಓನರ್ ಕೊಡ್ತಾನಲ್ಲ ಅವ್ನು ನೋಡಿದ ತಕ್ಷಣ, ಮೈ ಪಾಕೆಟ್ ಹ್ಯಾಸ್ ಬಿನ್ ಪಿಕ್ಡ್ ಅಂತಂದಾಗ್ರೆ ಅಂದರೆ ಬಿ ಸಿ ಎ ಇದು ಕರೆಕ್ಟ್ ಆಗ್ತೈತಿ ನೋಡಿ. ಇದು ಕರೆಕ್ಟ್ ಆಗ್ತೈತಿ. ಫಸ್ಟ್ ಬಿ ಹಿಡಿದು ಬಿಡಬೇಕು. ಫಸ್ಟ್ ಎ ಐತಿ ಬರೋದಿಲ್ರಿ, ಫಸ್ಟ್ ಸಿ ಐತಿ ಬರೋದಿಲ್ಲ, ಫಸ್ಟ್ ಬಿ ಐತಿ, ನೆಕ್ಸ್ಟ್ ನೋಡು ಸಿ ಐತಿ, ನೆಕ್ಸ್ಟ್ ಎ. ಕರೆಕ್ಟ್ ಅದ, ಇದು ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್, ದ ಪೋಯಟ್ ಡಸ್ ನಾಟ್ ಮೆನ್ಷನ್ ಆಸ್ ಫ್ರೀ ಟು ಒನ್ ಆ್ಯಂಡ್ ಆಲ್ ಇನ್ ದ ಪೋಯಮ್ ಮನಿ ಮ್ಯಾಡ್ನೆಸ್. ಬ್ರೆಡ್ ಬೇಕು, ಬುಕ್ಸ್ ಏನು ಹೇಳಿಲ್ಲ ಅವರು, ಬುಕ್ಸ್ ಫ್ರೀ ಇರ್ಬೇಕಂತ ಏನು ಹೇಳಿಲ್ಲ. ಹಂಗಾಗಿ ಆನ್ಸರ್ ಇದು ಆಗ್ತೈತಿ, ವಿಚ್ ಇಸ್ ನಾಟ್ ಮೆನ್ಷನ್ಡ್ ಆಸ್ ಫ್ರೀ ಅಂತಾರೆ ಅವರು. ಬುಕ್ಸ್, ಬ್ರೆಡ್, ಶೆಲ್ಟರ್ ಆ್ಯಂಡ್ ಫೈರ್ ಬೇಕಂತಾರೆ. 8th ಕ್ವಶನ್ನು, ಸ್ಟೇಟ್ಮೆಂಟ್ ಏನದ. ಬಾಬರ್ ಅಲಿ ಸ್ಟಾರ್ಟೆಡ್ ಎ ಸ್ಕೂಲ್ ಅಂಡ್ ನೇಮ್ಡ್ ಆನಂದ ಶಿಕ್ಷಣ ನಿಕೇತನ. ಸರಿ, ಹೌದ್ರಿ ಸರ್. ಫಾರ್ ದ ಪೂರ್ ಚಿಲ್ಡ್ರನ್ ಕರೆಕ್ಟ್ ಐತ್ರಿ. ರೀಸನ್ ಯಾಕೆ ಅಂದರೆ ಹಿ ವಾಂಟೆಡ್ ಪಾಪ್ಯುಲಾರಿಟಿ ಅಂತ. ನೋ ಇಲ್ಲ, ಎ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ, ರೀಸನ್ ರಾಂಗ್ ಅದ ರೀ. ಓನ್ಲಿ ಸ್ಟೇಟ್ಮೆಂಟ್ ಈಸ್ ಟ್ರೂ, ಓನ್ಲಿ ರೀಸನ್ ಈಸ್ ಟ್ರೂ, ಬೋತ್ ಓನ್ಲಿ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇದು ಕರೆಕ್ಟ್ ಆಗ್ತದೆ. ಓಕೆ. 9th ಕ್ವಶನ್ನು, ಬಾಬರ್ ಅಲಿ's school game was institutionalized in 1919 ಇಲ್ಲ 2002 ರೀ.
ನನಗೆ ಗೊತ್ತದ ರೀ, ನನ್ನ ಲೈಫ್ ನೋಡಿ ಈ ಇಯರ್ದೊಳಗೆ ಒಂದು ಇವೆಂಟ್ ಆಗಿದೆ. ಇದು ಕರೆಕ್ಟ್ ಆಗ್ತದೆ ರೀ. 2002. ಇದು ತೊಗೊಂಬರ್ತೇನೆ. ಇದು ಕರೆಕ್ಟ್ ಆಗ್ತದೆ. ದ ಸ್ಪೀಕರ್ ವಾಂಟ್ಸ್ ಟು ಬಿ ಇನ್ ದ ಪೋಯಮ್ ಇಫ್ ಐ ವಾಸ್ ಅ ಟ್ರೀ. ಇಲ್ಲೇ ಐತಲ್ಲ ಟ್ರೀ, ಬರ್ಡು, ಶಾಡೋ, ಟ್ರೀ. ಇದು ಕರೆಕ್ಟ್ ಆಗ್ತದೆ. ಓಕೆ, ಎಸ್. 10 questions are completed now. ಗ್ರಾಮರಿಗೆ ಬರ್ತೀನಿ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಮಾರಾ ಸೈಡ್ ದ ಬೆಡ್ಶಲ್ ಕ್ರೀಪರು, ಸಿಂಗ್ಯುಲರ್ ಇದೆ, ಕ್ರೀಪರ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಬರಬೇಕು. ಇದು ಕರೆಕ್ಟ್ ಆಗ್ತದೆ. ಪ್ಲೂರಲ್ ಇದ್ದರೆ ಹ್ಯಾವ್. ಕ್ರೀಪರ್ಸ್ ಅಂತಿದ್ರೆ ಹ್ಯಾವ್ ಆಗ್ತಿತ್ತಲ್ಲ, ಕ್ರೀಪರ್ ಇದೆ, ಹ್ಯಾಸ್ ಆಗಬೇಕು. ಹ್ಯಾಸ್ ಬೀನ್ ಕರ್ಸ್ ಬೈ ಎ ಸೇಸ್. ದ ಕರ್ಸ್ ಇಟ್ಸ್ ಆಲ್ಸೋ ಸಿಂಗ್ಯುಲರ್, ಸೊ ಈಸ್ ಯೂಸ್ಡ್. ಕರ್ಸಿಸ್ ಅಂದರೆ ಪ್ಲೂರಲ್ ಆಗಿದ್ದರೆ ಆರ್ ಆಗ್ತಿತ್ತಲ್ಲ. ದಟ್ ಮೀನ್ಸ್ ಸಂಬಡಿ, ಇಟ್ಸ್ ಆಲ್ಸೋ ಸಿಂಗ್ಯುಲರ್ ನಂಬರ್. ಸಂಬಡಿ singular number, therefore yes is added to the principal verb. Needs. I need, we need, you need, he needs, she needs, it needs. When subject is third person singular, yes is added to the principal verb. Idu correct ಆಗ್ತದೆ. Big question. ಇದು ಏನದು? Fill in the blanks with suitable form of the verbs. Tense form ಇದು ಅಥವಾ verb form ಅಂತಿರೋದು. ಕೃಷ್ಣನು ಎ ಮಲಯಾಳಿ ಸಾಧು, ಪಾಸ್ಟ್ ಟೆನ್ಸ್ ಆಗದ. ದ ಸಾಧು ಯಾವ ಬಂದತ್ತೆ ಅಂದರೆ ಪರ್ಫೆಕ್ಟ್ ಅನ್ಸೋದು, ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಪರ್ಫೆಕ್ಟ್ನ ಪ್ರೆಸೆಂಟ್ ಪರ್ಫೆಕ್ಟು, ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ದರೆ ಹ್ಯಾಸ್ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕಲ್ಲ, ಟ್ರೀಟೆಡ್ ಆಗ್ತಿತ್ತು. ಅದರ ಸ್ಟೋರಿ ಪಾಸ್ಟ್ ಟೆನ್ಸ್ನಾಗೈತಿ, ನೂ ಅಂತ ಐತೆ ನೋಡ್ರಿ. ಆದ್ದರಿಂದ ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕ್ರಿ. ಇದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡ್ಕೋಬೇಕಂದ್ರೆ ಹ್ಯಾಡ್ ಟ್ರೀಟೆಡ್ ಆಗಬೇಕಿದು. ಹ್ಯಾಡ್ ಟ್ರೀಟೆಡ್. ಪೆನ್ ಇಲ್ಲ ಬರಲಿಕ್ಕೆ ನನ್ನ ಕಡೆ, ಹಂಗೆ ಓರಲ್ ಹೇಳ್ತೀನಿ ನೋಡ್ರಿ. ಹ್ಯಾಡ್ ಅನ್ರಿ, ಹ್ಯಾಡ್ ಬರೀರಿ. ಇವೆಲ್ಲ ಆನ್ಸರ್ ಹೆಂಗೆ ಬರಿತೀರಿ? ನಾವು ಸರಿಯಾಗಿ ಗೊತ್ತಿರಲಿಲ್ಲ ನಮಗೆ ಇದು ಹೆಂಗೆ ಬರಿತೀರಿ? ಮಾರಸ್ ಸೈಡ್ ದ ಮೆರ್ಸಲ್ ಕ್ರೀಪರ್ ಅಂತ ಬರಿಬೇಕ್ರಿ, ಹ್ಯಾಸ್ ಅಂತ ಬರಿಬೇಕು, ಅಂಡರ್ಲೈನ್ ಮಾಡಬೇಕು. ಬ್ರ್ಯಾಕೆಟ್ನ ಕೊಟ್ಟಿದ್ದು ಇದು ಬಿಡ್ಬೇಕ್ರಿ ಎರಡು. ಬೀನ್ ಕರ್ಸ್ ಬೈ ಸೇಸ್ ಬರಿಬೇಕು. ದ ಕರ್ಸ್ ಅನ್ಬೇಕ್ರಿ, ಈಸ್ ಅನ್ಬೇಕು. ಬ್ರ್ಯಾಕೆಟ್ನ ಕೊಟ್ಟದ್ದು ಬಿಡ್ಬೇಕ್ರಿ, ಅದನ್ನ ಅಂಡರ್ಲೈನ್ ಮಾಡ್ಬೇಕ್ರಿ, ಈಸ್. ಹಿಂಗೆ ಬರಿಬೇಕ್ರಿ ಅವನ್ನ. ಇದು ಅದರಷ್ಟೇ. ಹ್ಯಾಡ್ ಟ್ರೀಟೆಡ್ ಮಾಡ್ರಿ ಇದನ್ನು. ಪಾಸ್ಟ್ ಪರ್ಫೆಕ್ಟ್ ಅಂತೂ ಆಗ್ಬೇಕ್ರಿ. ಇದು ಯಾವ ಬಂದೈತೆ ಅಂದರೆ ಪರ್ಫೆಕ್ಟ್ ಆಗಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಇಲ್ಲ ನೋಸ್ ಅಂತ ಆಗಿತ್ತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ತಿತ್ತು. ನೋ ಅಂತದ ಪಾಸ್ಟ್ ಅನ್ಸೈತಿ, ಅಂದರೆ ಪಾಸ್ಟ್ ಪರ್ಫೆಕ್ಟ್ ಮಾಡ್ರಿ. ಹ್ಯಾಡ್ ಟ್ರೀಟೆಡ್. ದ ಸಾಧು ಹ್ಯಾಡ್ ಟ್ರೀಟೆಡ್ ಹಿಮ್ ಫಾರ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ. ಕೃಷ್ಣ ಅಗೇನ್ ಯಾವ ಹೆಲ್ಪಿಂಗ್ ವರ್ಬ್ ಅದ ರೀ ಇಲ್ಲಿ? ಯಾವುದೂ ಹೆಲ್ಪಿಂಗ್ ವರ್ಬ್ ಇಲ್ಲ. ಯಾವ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಸಿಂಪಲ್ ಪ್ರೆಸೆಂಟ್ ಆಗಬೇಕು, ಇಲ್ಲ ಸಿಂಪಲ್ ಪಾಸ್ಟ್ ಆಗಬೇಕು. ಸ್ಟೋರಿ ಪ್ರೆಸೆಂಟ್ನಾಗಿದ್ದರೆ ಸಿಂಪಲ್ ಪ್ರೆಸೆಂಟ್ ಮಾಡಿರಿ, ಸ್ಟೋರಿ ಪಾಸ್ಟ್ನಾಗಿದ್ದರೆ ಸಿಂಪಲ್ ಪಾಸ್ಟ್ ಮಾಡಿರಿ. ಸ್ಟೋರಿ ಪಾಸ್ಟ್ ಟೆನ್ಸ್ನಾಗಿದೆ, ಅದರಿಂದ ಸಿಂಪಲ್ ಪಾಸ್ಟ್ ಮಾಡಿರಿ. ಕೃಷ್ಣ ಅಗೇನ್ ಮೆಟ್, MET ಮೆಟ್, ಪಾಸ್ಟ್. ಮೀಟ್ ಮೆಟ್ ಹಿಮ್, ಮೆಟ್ ಮಾಡಿರಲಿ. ಇದು ಬ್ರ್ಯಾಕೆಟ್ನ ಬಿಟ್ಟದ್ದು ಬರಿಬೇಕ್ರಿ. ಇದು ಏನು ಬರಿಬಾರ್ದ್ರಿ ಇದು. ಹ್ಯಾಡ್ ಇದು ಬರಿಬಾರ್ದ್ರಿ. ಇದು ಹ್ಯಾಡ್ ಟ್ರೀಟೆಡ್ ಅಂತ ಬರ್ದು ಅಂಡರ್ಲೈನ್ ಮಾಡಿರಿ. ಇದು ಬ್ರ್ಯಾಕೆಟ್ನಂತ ಬರಿಬಾರ್ದ್ರಿ. ಡೋಂಟ್ ರೈಟ್ ಇಟ್. ಬೇಡ, ಇದು ಬೇಡ, ಇದು ಬರಿಬಾರ್ದ್ರಿ. ಇವನ್ನೆಲ್ಲ ಬರಿಬಾರ್ದ್ರಿ. ಇದನ್ನು ಬರಿಬಾರ್ದ್ರಿ. ಏನು ಬರಿತೀರಿ ಬರ್ತದನ್ನ ಅಂಡರ್ಲೈನ್ ಮಾಡ್ರಷ್ಟು. ಸರಿನಾ? ಮುಂದೆ ಹೋಗ್ತೀನಿ ಫ್ರೆಂಡ್, ಬರ್ರಿ. ಇಲ್ಲೊಂದು ಮ್ಯಾಚಿಂಗ್ ಮಾಡೋದಿದ್ದಾರೆ. ಮ್ಯಾಚಿಂಗ್ ಅಂದರೆ ಏನಿದು? ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಇದ್ದಾರೆ. ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ವಿತ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಬಿ. ಹಾಯ್, ಹೌ ಆರ್ ಯು? ಗ್ರೀಟಿಂಗ್ ಆಗ್ತೈತಿ. 3 ಗ್ರೀಟಿಂಗ್. ಸಿ ಯು ಅಗೇನ್, ಬಾಯ್, ಲೀವ್ ಟೇಕಿಂಗ್. ಇದು ಲೀವ್ ಟೇಕಿಂಗ್.
ಯಸ್ ಯು ಆರ್ ರೈಟ್. ಅಗ್ರೀಯಿಂಗ್ ಇರ್ಬೇಕು ರೀ, ಅಗ್ರೀಯಿಂಗ್ ಅಂತ. ಐ ಆಮ್ ಸಾರಿ, ದಟ್ಸ್ ನಾಟ್ ಪಾಸಿಬಲ್. ಡಿಸ್ಅಗ್ರೀಯಿಂಗ್ ಇದು, ಡಿಸ್ಅಗ್ರೀಯಿಂಗ್. ಗೋ ಸ್ಟ್ರೈಟ್, ಟೇಕ್ ರೈಟ್ ಟರ್ನ್. ಸಜೆಷನ್ ರೀ ಇದು, ಅಥವಾ ಗಿವಿಂಗ್ ಡಿರೆಕ್ಷನ್, ಇದು ಕರೆಕ್ಟ್ ಆಗ್ತದೆ. ಹಿಂಗೆ ಹೊಂದಿಸ್ರಿ. ಬಟ್ ಆನ್ಸರ್ ಬರೀ ರೀತಿ ಹೇಳ್ತೀನಿ ನಿಮಗೆ. ಹಿಂಗೆ ಅಲ್ಲಿ ಕ್ವಶನ್ ಎ ಬಿ ಎರಡೂ ಬರೆದ್ಬಿಟ್ಟು ಹಿಂಗೆ ಮಾರ್ಕ್ ಹಿಂಗೆಲ್ಲ ಎಳಿತಿದ್ವಿ, ನಾವು ಹೇಳ್ತಿದ್ವಿ ಪ್ರೈಮರಿಗಿದ್ದಾಗ ರೀ, ಬಯಸ್ಕೊಂಡ್ರಿ ರಗಡ್ಸಲ. ಈಗೆಲ್ಲ ಗೊತ್ತಾಗ್ತೈತಿ. ಹಂಗೆ ಬೇಡ್ರಿ, ಎ ಲಿಸ್ಟ್ ಅಷ್ಟೇ ಇದ್ದಕ್ಕಿದ್ದಂಗೆ ಬರ್ಕೊಡ್ರಿ, ಗೊತ್ತಾಗತ್ತಲ್ಲ. ಬಿ ಲಿಸ್ಟ್ನೊಳಗೆ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ಅದರ ಮುಂದೆ ಬರ್ಕೊತ ಹೋಗ್ಬಿಡ್ರಿ. ಎ ಲಿಸ್ಟ್ ಅಷ್ಟೇ ಇದ್ದಕ್ಕಿದ್ದಂಗೆ ಬರ್ಕೊಡ್ರಿ. ಹಾಯ್ ಹೌ ಆರ್ ಯು ಬರೀರಿ, ಬಿ ಅಂತ ಬರ್ಕೊಂಡ್ರಿ ಮೇಲೆ. ಅದ್ರ ಮುಂದೆ ಇಲ್ಲಿ ಐತಲ್ಲ ಇದನ್ನು 3 ಅಂತ ಬರೆದು ಗ್ರೀಟಿಂಗ್ ಅಂದ್ಬಿಡ್ರಿ. ಒಂದನೇದು ಮುಗೀತು. ಎರಡನೇದು ಸಿ ಯು ಅಗೇನ್ ಬಾಯ್, ಲೀವ್ ಟೇಕಿಂಗ್. 4 ಅಂತ ಬರ್ರಿ, ಲೀವ್ ಟೇಕಿಂಗ್ ಅಂತ ಬರ್ರಿ. ಹಿಂಗತೆ ಬರಿಬೇಕು ನೋಡ್ರಿ. ಕೇಳಿಸ್ಕೊಂಡ್ರಲ್ಲ? ಓಕೆ. ಇನ್ನು ಈ 4 ಮಾರ್ಕ್ ಕ್ವಶನ್ಸ್ ನೀವು ಇವನು ಮಾಡೋಕ್ಕಿಲ್ಲ ನಾನು. 6 ಮಾರ್ಕ್ ಕ್ವಶನ್ಸು ಮಾಡೋದಲ್ರಿ, ಅನ್ಸಿನ್ ಪ್ಯಾಸೇಜ್ ಮಾಡೋದಲ್ರಿ. 26 ಕ್ವಶನ್ ಬರ್ತೇನೆ ರೀ, ಗ್ರಾಮರ್ ಐತಿ ಮಾಡಿಕೊಡ್ತೀನಿ ರೀ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತಾರೆ, ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಆರ್ಟಿಕಲ್ಸ್ ಬಗ್ಗೆ ಸರಿಯಾಗಿ ಗೊತ್ತಿರ್ಬೇಕ್ರಿ ನಿಮಗೆ. ಹೊವೆಲ್ ಸೌಂಡ್ ಆಗ್ತಿತ್ತಂದ್ರೆ ಯಾನ್ ತುಂಬ್ತೀರಿ. ಯಾವ್ದು ಹೊವೆಲ್ ಸೌಂಡು? ಡ್ಯಾಶ್ ಆದಮೇಲೆ ಮುಂದೆ ಬರ್ತಕ್ಕಂಥದ್ದು ವರ್ಡಿಂದು ಸ್ಟಾರ್ಟಿಂಗ್ ಸೌಂಡು ಹೊವೆಲ್ ಸೌಂಡು. ಅ ಆ ಇ ಉ ಎ ಐ ಓ ಔ ಯಾ ಅಂತ ಹೊವೆಲ್ ಸೌಂಡ್ ರೀ. ಈ ಥರ ಹೊವೆಲ್ ಸೌಂಡ್ ಆಗ್ತಿತ್ತಂದ್ರೆ ಯಾನ್ ತುಂಬ್ರಿ. ಕ ಮ ಪ ಟ ಚ ರ ಲ ಗ ಅಂತ ತಿಳ್ಕೊಂಡು ಸ್ಟಾರ್ಟಿಂಗ್ ಸೌಂಡು ಕಾನ್ಸೊನೆಂಟ್ ಸೌಂಡ್ ಆಗ್ತಿದ್ರೆ ಎ ತುಂಬ್ರಿ. ಇದೆಲ್ಲ ಯಾವಾಗ ನಡಿತೈತಿ ಅಂತ ಕೇಳಿದ್ರೆ ದ ಬರೋದಿಲ್ಲ ಅಂದಾಗ ಮೊದಲ ದ ಬರುತ್ತನ ನೋಡ್ಬೇಕ್ರಿ. ದ ಎಲ್ಲೆಲ್ಲಿ ಬರುತ್ತಾ ಅಂತ ತಿಳ್ಕೊಂಡು ಹಿಂದಿನ ಯಾವುದೋ ಒಂದು ವಿಡಿಯೋದೊಳಗೆ ಹೇಳೀನಿ. ಭಾಳ ಐತಿ, ಫಾಸ್ಟ್ ಏರ್ ಐತಿ. ಒಂದು 20 ಸಂದರ್ಭದಲ್ಲಿ ಹೇಳಿ ನಾನು. ಯಾವುದೋ ಒಂದು ವಿಡಿಯೋದೊಳಗೆ ಹೇಳೀನಿ. ದ ಎಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ನೇಮ್ಸ್ ಆಫ್ ಬಿಗ್ ಬಿಲ್ಡಿಂಗ್ಸ್, ನೇಮ್ಸ್ ಆಫ್ ಸೂಪರ್ ನ್ಯಾಚುರಲ್, ಕೆಲವೊಂದು ಸಣ್ಣ ಮೂನ್ ಅಂತವ್ರಿ, ನೇಮ್ಸ್ ಆಫ್ ರಿಲಿಜಿಯಸ್ ಬುಕ್ಸು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಸೂಪರ್ಲೇಟಿವ್ಸು, ಇವೆಲ್ಲ ಭಾಳ ಭಾಳ ಅದಾವ್ರಿ. ಅದೆಲ್ಲ ಗೊತ್ತಿರ್ಬೇಕು ನಿಮಗೆ, ಅಂದ್ರೆ ತಿಳಿತೈತಿ. ಯಾನು ಪಟ್ನ ಹೇಳ್ಬೋದು. ದ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಭಾಳ ಕಷ್ಟ ಅಲ್ಲ, ಟೈಮ್ ಭಾಳ ಬೇಕು. ಹಾಗಾಗಿ ಈಗೆಲ್ಲ ಹೇಳೋಕ್ಕಾಗೋದಿಲ್ಲ. ಸರಿನಾ? ಬರ್ರಿ. ಇದೇನದ ಅಂತಂದ್ರೆ ಇದು ಇಲ್ಲಿ ಬರ್ತೀರಿ, ಇಲ್ಲಿಂದ ಸ್ಟಾರ್ಟ್ ಹೋದಲ್ರಿ 26 ಕ್ವಶನ್ನು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಆನ್ಸರ್ ಬರೋ ರೀತಿನೂ ಹಂಗೆ ಫ್ರೆಂಡ್. ಇದು ಬ್ರ್ಯಾಕೆಟ್, ಇಲ್ಲೇನು ಬ್ರ್ಯಾಕೆಟ್ನಾಗ ಏನು ಇರೋದಿಲ್ಲ. ನೀವೇನು ತುಂಬಬೇಕು, ತುಂಬ್ತಿರೋ ಯಾನ್ ತುಂಬ್ತಿರೋ ಇಲ್ಲಿ ಬರೆದು ಅದನ್ನು ಅಂಡರ್ಲೈನ್ ಮಾಡಿಬಿಟ್ರಿ ಪೆನ್ಸಿಲ್ ಇಲ್ಲೇ. ಓದೋದಿಲ್ಲ ಬರ್ಕೊಂತ ಹೋಗ್ಬೇಕ್ರಿ ಪೂರ ಪ್ಯಾರಾಗ್ರಾಫ್. ಇದೇನದು 2 ಲೈನ್ ಅದೆಲ್ಲ ಬರೀರಿ ಹಿಂಗತ್ತೀರಿ. ಬಟ್ ಮುಂದೆ ಅವ್ರು ಕೊಟ್ಟಿರ್ತಾರೆ ಅಂತೇಳಿ ಅದನ್ನು ಬರೀಬಾರ್ದು ಆನ್ಸರ್ದಲ್ಲಿ. ತುಳುರಾಣಿ ಹಜರಾ ಈಸ್ ಆ್ಯನ್ ಇಲ್ಲಿಟ್ರೇಟ್. ಯಾನ್ ಬರ್ಬೇಕಿಲ್ಲ. ಇಲ್ಲಿ ಯಾನ್ ಯಾಕೆ ಬರ್ಬೇಕಂತಂದ್ರೆ ಇದರ ಸೌಂಡ್ ಮಾಡಿ ನೋಡ್ರಿ ನೀನು. ಬ್ಲ್ಯಾಂಕ್ ಆದಮೇಲೆ ಮುಂದೆ ಏನು ಬರ್ತೈತಿ? ಇಲ್ಲಿಟ್ರೇಟ್. ಸ್ಟಾರ್ಟಿಂಗ್ ಸೌಂಡು ಈ ಹೊವೆಲ್ ಸೌಂಡ್ ಐತಿ, ಅದಕ್ಕೆ ಯಾನ್ ಇಲ್ಲಿಟ್ರೇಟ್ ಅಂತ ಬರ್ತದೆ. ಫಿಶ್ ಮಾಂಗರ್ ಬಾಯ್ ಮಾರ್ನಿಂಗ್ ಆ್ಯಂಡ್ ಡ್ಯಾಶ್ ಕ್ರೂಸೇಡಿಂಗ್. ಕ್ರ 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 ಕನ್ಸೋನೆಂಟ್ ಸೌಂಡು, ಅದಕ್ಕೆ ಎ ಬರ್ತೈತಿ ಇಲ್ಲಿ. ಕ್ರೂಸೇಡಿಂಗ್ ಎಜುಕೇಷನಿಸ್ಟ್ ಇನ್ ದ ಆಫ್ಟರ್ನೂನ್. ಸರಿ ಅಲ್ರಿ? ಓಕೆ, ಹಿಂಗಾಗ್ತದೆ ನೋಡ್ರಿ. ಇದು 2ನೇದು ಎ ಬರ್ತೈತೆ ರೀ. 2 ಮಾರ್ಕ್ಸಿಂದ ಅದ ಇದು, ಮುಗಿದು ಹೋಗ್ತು. ಒಂದು ಹೆಚ್ಚು ಕೊಟ್ಟಿರ್ತಾರ, ಬಿಟ್ಬಿಡೋದು. ಬಿ ಕ್ವಶನ್ ಇದು ಏನೈತೆ ಅಂತ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸ್ ಇನ್, ಆನ್, ಆಟ್, ಫಾರ್, ಫ್ರಮ್ ಪ್ರಪೋಸಿಷನ್ಸು. ಇದಕ್ಕೇನೋ ಇದನ್ನು ಕೊಟ್ಟಾರ, ಫಾರ್, ಇನ್ನು, ವಿತ್ ಅಂತೇಳಿ. ಅಡ್ಡಿಲ್ಲ, ಅನುಕೂಲ ಆಯ್ತು ನಿಮಗೆ. ಬಾಬರ್ ಅಲಿ ಲಿವ್ಸ್ ವಿತ್ ಬರ್ತಾರೆ ಇಲ್ಲಿ. ವಿತ್ ಹೀಸ್ 3 ಸಿಬ್ಲಿಂಗ್ಸ್. ವಿತ್ 3 ಸಹೋದರರ ಜೊತೆಗೆ ಇದ್ದರು. ಆ್ಯಂಡ್ ಹಿಸ್ ಪೇರೆಂಟ್ಸ್, 3 ಸಹೋದರರು ಆ್ಯಂಡ್ 2 ಪೇರೆಂಟ್ಸ್ ಜೊತೆಗೆ ಇದ್ದರು. ಎಲ್ಲಿದ್ದರು ಅಂದ್ರೆ ಇನ್ ಎ ಥ್ಯಾಚ್ಡ್ ಹಟ್. ಇನ್ನಂತ ಐತಿಲ್ರಿ,
ಒಂದು ಸಣ್ಣ ಮನೆಯೊಳಗೆ ಹುಲ್ಲಿನ ಮನೆ, ಹುಲ್ಲು ಹೊದಿಕೆ. ಹೌದಾ? ಓಕೆ. ನೆಕ್ಸ್ಟ್ ಬರ್ರಿ, ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಹೇಳಿ ಸರ್ ಏನು ಡೈರೆಕ್ಷನ್ ಕೊಟ್ಟಾರ ಅಂತ ಒಂದು ಕ್ವಶನ್ ಟ್ಯಾಗ್ ಹಾಕಲಿಕ್ಕೆ ಕೊಟ್ಟಾರ, ಒಂದು ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಇಂಟ್ರಾಗೇಟಿವ್ ಮಾಡೋಕ್ಕೆ ಕೊಟ್ಟಾರ, ಒಂದು ಫ್ರೇಮಿಂಗ್ ಕ್ವಶನ್ ಮಾಡಲಿಕ್ಕೆ ಕೊಟ್ಟಾರ. ಕ್ವಶನ್ ಟ್ಯಾಗು, ಫ್ರೇಮಿಂಗ್ ಕ್ವಶನ್, ಇಂಟ್ರಾಗೇಷನ್ನು, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ನಿಂದ. ಫಸ್ಟ್ ಕ್ವಶನ್ನು, ಯು ಡು ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ಎರಡು ಕ್ವಶನ್ ಟ್ಯಾಗ್. ಸ್ಟೇಟ್ಮೆಂಟ್ ಏನದಲ್ಲ ನೆಗೆಟಿವ್ ಐತ್ರಿ, ನಾಟ್ ಐತಿ. ಆದ್ದರಿಂದ ನಿಮ್ಮಲ್ಲಿ ಟ್ಯಾಗ್ನಲ್ಲಿ ನಾಟ್ ಬರಬಾರ್ದು. ಹೆಲ್ಪಿಂಗ್ ಅವ್ರು ಬೈತನ ನೋಡಿದ್ರೆ ಐತ್ರಿ. ಏನು ಹೆಲ್ಪಿಂಗ್ ಅವ್ರು ಬದ ಡೂ ಅದ, ಅದನ್ನ ತೊಗೊಳ್ರಿ, ಡೂ ಅಂತ ಹಾಕ್ರಿ. ಸಬ್ಜೆಕ್ಟ್ ಏನೈತಿ ಯು ಐತಿ, ಯು ಹಾಕ್ಬಿಟ್ರಿ. ಡೂ ಯು, ಡೋಂಟ್ ಯು ಅನ್ನಬಾರ್ದು, ಯಾಕಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಟ್ಯಾಗ್ ಅಫರ್ಮೇಟಿವ್ ಆಗಬೇಕು. ಅಫರ್ಮೇಟಿವ್ ಸ್ಟೇಟ್ಮೆಂಟ್ ಇದ್ದರೆ ಟ್ಯಾಗ್ ನೆಗೆಟಿವ್ ಆಗ್ತೈತಿ. ಓಕೆ, ಇದು ಸಿಂಪಲ್ ಪಾಸ್ಟ್ ನೆಗೆಟಿವ್, ನಾನು ಡೂ ಬರಬೇಕ್ರಿ. ಇಲ್ಲ ಅದ ಡೂ ತೊಗೊಳ್ರಿ ನೀವು, ನೆಗೆಟಿವ್ ಮಾಡಬೇಡ್ರಿ, ಅಫರ್ಮೇಟಿವ್ ಇರಲಿ. ಡು ಯು ಕರೆಕ್ಟ್ ಕ್ವಶನ್ ಟ್ಯಾಗ್ ರೀ. ಸೆಕೆಂಡ್ ಸೆಂಟೆನ್ಸು, ದ ನರೇಟರ್ ಕ್ಯಾರಿಡ್ ಆನ್, ಕಂಟಿನ್ಯೂ ಅಂದಂಗ್ರೆ. ಕ್ಯಾರಿಡ್ ಆನ್ ಅಂದ್ರೆ, ಕ್ಯಾರಿ ಆನ್ ಅಂದ್ರೆ ಕಂಟಿನ್ಯೂ. ಎ ಪ್ರೊಫೆಷನ್ ಇನ್ ಎ ಬಿಗ್ ಸಿಟಿ. ಏನು ಮಾಡ್ಬೇಕಂತ ಇದನ್ನು ಇಂಟ್ರಾಗೇಟಿವ್ ಮಾಡ್ರಂತಾನ. ಚೇಂಜ್ ಇನ್ ಟು ಎ ಕ್ವಶನ್ನು ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತೇಳಿ. ಅಂದರೆ ಡೂ ಫಾರ್ಮ್ ಅಂದರೆ ಡೂ, ಡಸ್, ಡಿಡ್, ಮೂರು ಅದಾವ್ರಿ. ಡೂ ಯಾವತ್ತು ತೊಗೊತೀರಿ? ಐ ಈಟ್ ಇದ್ರೆ ಡೂ ತೊಗೊತೀರಿ, ಈ ಈಟ್ಸ್ ಇದ್ರೆ ಡಸ್ ತೊಗೊತೀರಿ, ಐ ಏಟ್ ಇದ್ರೆ ಡಿಡ್ ತೊಗೊತೀರಿ. ದ ನರೇಟರ್ ಕ್ಯಾರಿಡ್ ಅಂತದ, ಸಿಂಪಲ್ ಪಾಸ್ಟ್ ಐತಿ, ಡಿಡ್ ತಗೋರಿ. ಸಬ್ಜೆಕ್ಟ್ ಹಾಕ್ರಿ, ಡಿಡ್ ದ ನರೇಟರ್, ಪಾಸ್ಟ್ ಹೋಗಿ ಪ್ರೆಸೆಂಟ್ ಆಗಬೇಕಿದು, ಕ್ಯಾರಿ, ಕ್ಯಾರಿ ಆನ್. ಡಿಡ್ ದ ನರೇಟರ್ ಕ್ಯಾರಿ ಆನ್ ಎ ಪ್ರೊಫೆಷನ್ ಇನ್ ಎ ಬಿಗ್ ಸಿಟಿ? ಕ್ವಶನ್ ಮಾರ್ಕ್. ಥರ್ಡ್ ಕ್ವಶನ್, ದ ಪೀಪಲ್ ಲುಕ್ಡ್ ಎಟ್ ದ ನರೇಟರ್ ಲೈಕ್ ಹಂಗ್ರಿ ವೂಲ್ಸ್. ಏನಂತ ನಾವು ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ಅಂಡರ್ಲೈನ್ಡ್ ವರ್ಡ್ ಆಗಬೇಕಾಗಿತ್ತು, ಪ್ರಿಂಟ್ ಮಿಸ್ಟೇಕ್ ಆಗಿ ಆಗಿಲ್ಲ, ನಾನು ಒಂದು ಮಾಡ್ಕೊಂಡ್ಬಿಡ್ತೀನಿ. ಲೈಕ್ ಹಂಗ್ರಿ ವೂಲ್ಸ್ ಅಂತೇಳಿ ಅಪ್ರಾಪರೇಟ್ ಅನಿಸ್ತೈತಿ, ಇದನ್ನು ಮಾಡ್ತೀನಿ. ಇದು ಮ್ಯಾನರ್ ಹೇಳ್ತೈತ್ರಿ. ಇದು ಹೌ ತಗೋಬೇಕಾಗ್ತದೆ. ನಾವು ಹೆಂಗೆ ನೋಡಿದ್ರು ನರೇಟರ್ ಕಡೆ ಲೈಕ್ ಹಂಗ್ರಿ ವೂಲ್ಸ್, ಹೌ ಮಾಡ್ರಿ. ಹೌ ತೊಗೊಂಡು ಅಂದರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡು ಆನ್ಸರ್ ಆಗಿ ಬರಬೇಕಂದ್ರೆ WHOD ಅಂತ ತೊಗೋಬೇಕು, ತಗೋರಿ. ನೆಕ್ಸ್ಟು ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡ್ಕೊಡ್ರಿ. ಹೌ ದ ಪೀಪಲ್ ಲುಕ್ಡ್, ಸಿಂಪಲ್ ಪಾಸ್ಟ್ ಐತಿ, ಡಿಡ್ ದ ಪೀಪಲ್ ಲುಕ್. ಹೌ ಡಿಡ್ ದ ಪೀಪಲ್ ಲುಕ್ ಎಟ್ ದ ನರೇಟರ್? ಕ್ವಶನ್ ಮಾರ್ಕ್ ಕೊಡ್ರಿ. ಅಂಡರ್ಲೈನ್ ಮಾಡಿದ್ದನ್ನು ಕೈ ಬಿಡಬೇಕಲ್ಲ, ಕೈ ಬಿಡ್ರಿ. ಆನ್ಸರ್ ಕಂಪ್ಲೀಟೆಡ್. ನೆಕ್ಸ್ಟ್ ಬರ್ತಾರೆ. ಏನದ ಇದಂದ್ರೆ ಕಂಪ್ಲೀಟ್ ದ ಡಯಲಾಗ್ ಅಂತ ಐತಿ. ಡಯಲಾಗ್ ಕಂಪ್ಲೀಷನ್ ಮಾಡಬೇಕಾದ್ರೆ ಪೂರ್ಣ ಮೊದಲು ಯಾರದಾರ ಓದ್ಬೇಕ್ರಿ. ಸ್ಟ್ರೇಂಜರು ರವೀಂದ್ರ, ಸ್ಟ್ರೇಂಜರ್ ರವೀಂದ್ರ. ಯಾರೋ ಒಬ್ಬ ಪರಿಚಿತ ವ್ಯಕ್ತಿ ಬಹುತೇಕ ರೂಟ್ ಕೇಳ್ತಾನೆ ಇದ್ರೊಳಗೆ. ಒಬ್ಬ ಲೋಕಲಿಸ್ಟ್ ಅದಾನ್ರಿ, ಲೋಕಲ್ ಪರ್ಸನ್. ನಾವೇನು ಮಾಡ್ಕೋಬೇಕು ಅಂದರೆ ಡೈಲಾಗ್ ಪೂರ ಓದ್ಬೇಕ್ರಿ ಮೊದಲು. ಸ್ಟ್ರೇಂಜರ್ ಕೇಳ್ತಾನೆ ಸರ್ ಅಂತೇಳಿ, ರವೀಂದ್ರ ಹೇಳ್ತಾನೆ ಯಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂದಿರ್ತಾರೆ. ಬಹುತೇಕ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ನೀವು. ಪೋಸ್ಟ್ ಆಫೀಸ್ ಅಂತಾರೆ ಇವರು, ಅಂದರೆ ಶ್ಯೂರ್ ಗೋ ಸ್ಟ್ರೈಟ್, ವೇರ್ ಇಸ್ ದ ಪೋಸ್ಟ್ ಆಫೀಸ್ ಅಂತ ಕೇಳ್ಯಾರ ಅವರು. ಹೌದಲ್ಲ? ಓಕೆ. ನೆಕ್ಸ್ಟ್ ಏನು ಬರ್ತದೆ, ಪೂರ ಓದ್ಬೇಕ್ರಿ ಇದನ್ನು ಮೊದಲು. ಡ್ಯಾಶ್ ನೋ ಇಟ್ಸ್ ನಾಟ್, ನೋ ಇಟ್ಸ್ ಓನ್ಲಿ ಅಬೌಟ್ 100 meters, ಒಂದು ದೂರ ಐತೆ ಅಂತ ಕೇಳ್ತಾರೆ. ಈಸ್ ಇಟ್ ಫಾರ್ ಅಂತ ಕೇಳ್ತಾರೆ. ನೋ ಅಂತಾನ, ನೋ ಅಂತ ಸ್ಟೇಟ್ಮೆಂಟ್ ಹೇಳ್ತಾರೆ. ಹೌ ಫಾರ್ ಈಸ್ ಇಟ್ ಅಂದರೆ ನೋ ಅಂತ ಅಂತಿದ್ದಿಲ್ಲ ಅವರು. ನೋ ಅಂದಾರಂದರೆ ಈಸ್ ಇಟ್ ಫಾರ್ ಅಂತ ಕೇಳ್ಬೇಕ್ರಿ, ಅನಿಸ್ಬೇಕ್ರಿ ಇಲ್ಲೇ. ಆಮೇಲೆ ಸ್ಟ್ರೇಂಜರ್ ಹೇಳ್ತಾನೆ, ಇವ ರವೀಂದ್ರ ಹೇಳ್ತಾರೆ ನೋ ಇಟ್ಸ್ ಓನ್ಲಿ ಅಬೌಟ್ 100 meters ಅವೇ. ಸ್ಟ್ರೇಂಜರ್ ಅದಕ್ಕೆ ಮತ್ತೆ ಮುಗಿತಲ್ಲ ಕೆಲಸ, ಹಂಗೆ ಹೆಂಗೆ ಹೋಗಕ್ಕೆ ಬರ್ತೈತಿ. ಥ್ಯಾಂಕ್ ಯು ಸರ್ ಅಂತ ಹೇಳಿಸ್ಬಿರಿ. ಇಲ್ಲ ಸರ್ ಅಂದ್ರೆ ಇಲ್ಲೊಂದು ಸರ್ ಅನಿಸ್ರಿ. ಹಾಗಾದ್ರೆ ಹೆಂಗೆ ಮಾಡ್ಬೋದು ಇದನ್ನು ಅಂಥೇಳಿ. ಸ್ಟ್ರೇಂಜರ್ ಯಸ್ ವಾಟ್,
ಇಲ್ಲ ತಿಳ್ಬಿಡು ಇಲ್ಲಕಂದ್ರೆ ಒಂದು ಮುಖ ಕೊಟ್ಬಿಡು. ಓಕೆ ಫ್ರೆಂಡ್. ಸ್ಟ್ರೇಂಜರ್ ಎಸ್ ಎಕ್ಸ್ಕ್ಯೂಸ್ ಮೀ ಸರ್ ಅನ್ಸ್ರಿ. ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಡೈಲಾಗ್ ಬರೀಬೇಕಾದ್ರೆ ಅವ್ರು ಹೇಳಿದ್ದನ್ನು ನಾವು ತುಂಬಬೇಕಾದದ್ದನ್ನು ಬರೀರಿ, ಅದನ್ನು ಅಂಡರ್ಲೈನ್ ಮಾಡಿರಿ, ಮತ್ತು ಅವ್ರು ಬರೆದದ್ದನ್ನು ಬರೀರಿ. ಇದನ್ನು ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಬರೀರಿ, ಅಂಡರ್ಲೈನ್ ಮಾಡಿರಿ. ಸರ್ ಅಂತಲೂ ಬರೀರಿ, ರವೀಂದ್ರ ಅಂತ ಬರೀರಿ. ಯಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತಲೂ ಬರೀರಿ. ಸ್ಟ್ರೇಂಜರ್ ಕುಡ್ ಯು ಟೆಲ್ ಮಿ ವೇರ್ ದ ಇಲ್ಲ ಯಾಕಂದ್ರೆ ಇದು ಪೋಸ್ಟ್ ಆಫೀಸ್ ಲಾಸ್ಟ್ ಬರ್ಬೇಕಂತಾರೆ ಅವರು. ದ ವೇ ಟು ದ ಪೋಸ್ಟ್ ಆಫೀಸ್ ಅಂದ್ಬಿಡೋನು. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ವೇ ಟು ದ ಪೋಸ್ಟ್ ಆಫೀಸ್ ಅಂತ. ವೆರ್ ಇಸ್ ದ ಪೋಸ್ಟ್ ಆಫೀಸ್ ಅಂದ್ರೆ ಸ್ವಲ್ಪ ಡೈರೆಕ್ಟ್ ಕ್ವಶನ್ ಆಗ್ತೈತಿ, ಡೈರೆಕ್ಟ್ ಕ್ವಶನ್ಸು ಕೇಳಬಾರ್ದು ಅಂತೈತಿ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ವೇ ಟು ದ ಪೋಸ್ಟ್ ಆಫೀಸ್ ಅಂತ ಅನ್ರಿ, ಚಲೋ ಆಗ್ತೈತಿ. ಅಂತಾರ ಅನ್ರಿ, ಅದನ್ನ ಅಂಡರ್ಲೈನ್ ಮಾಡಿರಿ. ಇದನ್ನ ಅಂಡರ್ಲೈನ್ ಮಾಡಬೇಡ್ರಿ. ಶ್ಯೂರ್ ಗೋ ಸ್ಟ್ರೈಟ್, ಟೇಕ್ ಲೆಫ್ಟ್ ಟರ್ನ್ ಆ್ಯಂಡ್ ಯು ವಿಲ್ ಫೈಂಡ್ ಇಟ್ ಪೋಸ್ಟ್ ಆಫೀಸ್ ಅಂತಂದು. ಇವರು ನೋ ಇಟ್ಸ್ ನಾಟ್, ನೋ ಇಟ್ಸ್ ಓನ್ಲಿ 100 minutes ಅಂತಾರಂದ್ರೆ, ಈಸ್ ಇಟ್ ಫಾರ್ ಅಂತ ಕೇಳ್ರಿ. ಇಲ್ಲಿ ಈಸ್ ಇಟ್ ಫಾರ್ ದೂರ ಇದೆನಾ ಅಂತ. ನೋ ನೋ ಇಟ್ಸ್ ಓನ್ಲಿ ಅಬೌಟ್ 100 meters ಅವೇ. ಇಲ್ಲ ಕೈಗಲ್ಲಷ್ಟು ಐತಿ, 100 ಹೆಜ್ಜೆ ಹೋಗ್ಬಿಟ್ರೆ ಸಿಗ್ತೈತೆ ನಿಮಗೆ. ಕಲಾಸ್ 100 ಮೀಟರ್ನಷ್ಟು, 100 ಹೆಜ್ಜೆ ಅಲ್ಲ. ಓಕೆ, ಅದಕ್ಕೆ ಸ್ಟ್ರೇಂಜರ್ ಕೆಲಸ ಮುಗೀತಲ್ಲ. ಲಾಸ್ಟ್ ಏನು ಮಾಡ್ತೀರಿ ಒಂದು ಕಡೆಯಿಂದ? ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಮಾಡಿಸ್ಬಿಟ್ರಿ. ಥ್ಯಾಂಕ್ ಯು ಸರ್, ಫಿನಿಶ್ಡ್. ಡಯಲಾಗ್ ಹಿಂಗೆ ಬರೀರಿ. ನೆಕ್ಸ್ಟ್, ರೆಫರ್ ಟು ದ ಫಾಲೋವಿಂಗ್ ಲಿಸ್ಟ್ ಆಫ್ ಇವೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್ ಇನ್ ಒನ್ ಕಂಪ್ಲೀಟ್ ಸೆಂಟೆನ್ಸ್ ಈಚ್ ಅಂತಾರೆ. ಇವತ್ತೇನು ಹಂಗಿಲ್ಲ, ಇದು ಕಂಪ್ಲೀಟ್ ಸೆಂಟೆನ್ಸ್ ಅಂತ ಅನ್ನೋದಿಲ್ಲ. ಮತ್ತೆ ಇವತ್ತು ನಾನು ನೋಡಿನಲ್ಲ ಮಾಡರ್ನ್ ಕ್ವಶನ್ ಪೇಪರಲ್ಲಿ 2025ದಲ್ಲಿ ಇದು ಇಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಇದು ಕಂಪ್ಲೀಟ್ ಸೆಂಟೆನ್ಸಾಗಿ ಆನ್ಸರ್ ಮಾಡಂತಾನೆ. ಬರ್ರಿ, ಇದು ನಿಮ್ಗೆ ಗೊತ್ತದಲ್ಲ ಏನಂತಂದ್ರೆ, ಇದನ್ನು ಟೇಬಲ್ ಅದು ಒಂದು ಈವೆಂಟ್ ಟೈಮ್ ಇರ್ತೈತೆ ರೀ, ಅದನ್ನು ಸ್ಟಡಿ ಮಾಡ್ಬೇಕ್ರಿ ನಾವು. ಪೂರ ಇನ್ಫಾರ್ಮೇಷನ್ ಇರ್ತೈತೆ, ನೋಡಬೇಕು. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡಬೇಕು. ಇಲ್ಲೇ ನೋಡ್ರಿ, ಏರ್ ಏಸಿಯಾ www.airasia.com ಇದು ವೆಬ್ಸೈಟ್ ನಂಬರ್. ಇದು ಏರ್ ಏಷ್ಯಾ ಅಂದ್ರೆ ಒಂದು ಇವರು ಫ್ಲೈಟ್ ಅದದ್ದು ಬಹುತೇಕ ಒಂದು ಅಪ್ ಟು 25 ಆಫ್ ಅಂತಾರೆ. ಆಫ್ ಅಂದರೆ ಡಿಸ್ಕೌಂಟ್ ರೀ, ಇಷ್ಟು ಬಿಟ್ಟು ತೊಗೊತಾರೆ ಅಂತೇಳಿ ಡಿಸ್ಕೌಂಟ್. ಇದು ಫ್ಲೈ ಎಲ್ಲಿಂದ ಹಾರಬೇಕ್ರಿ ನಾವು? ಬೆಂಗಳೂರಿಂದ ಹೋಗ್ರಿ ನೀವು ರೀ. ಫ್ರಮ್ ಬೆಂಗಳೂರು ಎಲ್ಲಿಗೆ? ಕೊಲಂಬೋಕ್ಕೆ ಹೋಗ್ರಿ. ಫ್ಲೈಟ್ ಎಲ್ಲಿಂದ ಐತ್ರಿ? ಬೆಂಗಳೂರಿಂದ ಐತಿ. ಎಲ್ಲಿಗೈತಿ? ಇದೆಲ್ಲ ಓದ್ಬೇಕು ನೀವು ರೀ. ಈ ಸಂಪೂರ್ಣ ಓದ್ಲಾರ್ದ ನೀವೇನಾರು ಆನ್ಸರ್ ಮಾಡ್ಲಿಕ್ಕೆ ಹೋದರೆ ಡೆಫಿನೆಟ್ಲಿ ರಾಂಗ್ ಬರಿತೀರಿ. ಸಂಪೂರ್ಣ ಅರ್ಥ ಆಗಲಿದು, ಹೌದಲ್ಲ? ಈಗ ನಿಮ್ಮ ಬಗ್ಗೆ ನಾನು ಏನಾರು ನಿಮ್ಮ ತಾಯಿ ಹೆಸರೇನೋ, ನಿನ್ನ ಹೆಸರೇನೋ, ನಿಮ್ಮ ಅಣ್ಣನ ಹೆಸರೇನೋ ಅಂತ ಕೇಳಿದ್ರೆ, ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಎಲ್ಲ ಕ್ಲಿಯರಾಗಿ ಹೇಳ್ತೀರಿ. ಯಾರೋ ಅಪರಿಚಿತ ವ್ಯಕ್ತಿ ಮಗ್ಗಲಿಂದ ಶಿವನ ಹೆಸರೇನಪ್ಪ ಅಂದ್ರೆ ನೀವು ಹೆಂಗೆ ಹೇಳ್ತೀರಿ? ಅದಕ್ಕೆ ಇದನ್ನೆಲ್ಲ ಪರಿಚಯ ಮಾಡಿಕೊಡ್ರಿ, ಅನಂತರ ನೀವು ಆನ್ಸರ್ ಮಾಡ್ತೀರಿ. ಇದೆಲ್ಲ ಓದ್ಕೊಡ್ರಿ. ಬುಕ್ಕಿಂಗ್ ಎಲ್ಲಿ ತನಕ ಬುಕ್ಕಿಂಗ್ ಐತಿ ಅಂದರೆ 19th October ತನಕ ಐತಿ ರೀ. 20th ಹೋದ್ರೆ ಬುಕ್ಕಿಂಗ್ ಸಿಗೋದಿಲ್ಲ ನಿಮಗೆ. ಮತ್ತು ಟ್ರಾವೆಲಿಂಗ್ ಎಲ್ಲಿ ಯಾವ ಡೇಟ್ ತನಕ ಅಂತ ಐತಂದ್ರೆ 5th November ತನಕ ಐತಂದ್ರೆ ಟ್ರಾವೆಲ್. ಬುಕ್ ಯುವರ್ ಟಿಕೆಟ್ಸ್ ಟಿಲ್ 19th October, ಟ್ರಾವೆಲ್ ಟಿಲ್ November 5th 2023. ಇಷ್ಟು ಮಾಹಿತಿ ಐತಿ. ಕ್ವಶನ್ಸ್ಗಳನ್ನ ಬಿಡಿಸ್ಬೇಕು. ವಾಟ್ ಇಸ್ ದ ವೆಬ್ಸೈಟ್ ಆಫ್ ಏರ್ ಏಷ್ಯಾ? ಇದನ್ನು ಬರ್ರಿ. ಫುಲ್ ಸೆಂಟೆನ್ಸ್ನಾಗ ಅಂತಾರಲ್ಲಿ ಅವರು. ಅದಕ್ಕೆ ದ ವೆಬ್ಸೈಟ್ ಆಫ್ ಏರ್ ಏಷ್ಯಾ ಈಸ್ www.airasia.com. ಹೆಂಗೆ ಬರಿಬೇಕು ನೋಡ್ರಿ, ಇದು ಆನ್ಸರ್ ಆಗ್ತದೆ. ಸೆಕೆಂಡ್ ಕ್ವಶನ್ ಎಲ್ಲಿದೆ ರೀ? ಇಲ್ಲಿದೆ ನೋಡಿ. ವಾಟ್ ಇಸ್ ದ ಲಾಸ್ಟ್ ಡೇಟ್ ಟು ಟ್ರಾವೆಲ್ ಆಫ್ಟರ್ ಬುಕ್ಕಿಂಗ್?
ಲಾಸ್ಟ್ ಡೇಟ್ ಟು ಟ್ರಾವೆಲ್ ಆಫ್ಟರ್ ಬುಕ್ಕಿಂಗ್ ಅಂದರೆ ದ ಲಾಸ್ಟ್ ಡೇಟ್ ಟು ಟ್ರಾವೆಲ್ ಆಫ್ಟರ್ ಬುಕ್ಕಿಂಗ್ ಈಸ್ November 5th, 2023. ಲಾಸ್ಟ್ ಡೇಟ್. ಇದು ಟಿಲ್ ಅಂದ್ರೆ ಲಾಸ್ಟ್ ಡೇಟ್ ಅಂದಂಗ್ರಿ, ಲಾಸ್ಟ್ ಡೇಟ್ ಅಂದಂಗ್ರಿ ಅದು. 2 questions ಆರ್ ಕಂಪ್ಲೀಟೆಡ್. ಥರ್ಡ್ ಕ್ವಶನಿಗೆ ಬಂದ್ವಿ ಅಂತಂದರೆ, ವೇರ್ ಡಸ್ ದ ಫ್ಲೈಟ್ ಟು ಕೊಲಂಬೋಕ್ಕೆ ಹೋಗ್ತಕ್ಕಂಥ ಫ್ಲೈಟ್ ವೇರ್ ಡಸ್ ಇಟ್ ಲೀವ್ ಫ್ರಾಮ್, ಯಾವ ಜಾಗದಿಂದ ಬಿಡ್ತೈತೆ ರೀ ಸರ್? ಬೆಂಗಳೂರಿಂದ ಬಿಡ್ತದೆ. ಬರೀರಿ ಮತ್ತೆ, ದ ಫ್ಲೈಟ್ ಟು ಕೊಲಂಬೋ ಲೀವ್ಸ್ ಫ್ರಾಮ್ ಬೆಂಗಳೂರು. ಇಷ್ಟ ಐತೆ. ಫೋರ್ತ್ ಕ್ವಶನು, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅವೈಲೇಬಲ್ ಫಾರ್ ದ ಫ್ಲೈಟ್? ಬರ್ತಾರಲ್ಲ, ಅಪ್ ಟು 25%. ದ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅವೈಲೇಬಲ್ ಫಾರ್ ದ ಫ್ಲೈಟ್ ಇಸ್ ಅಪ್ ಟು 25%. ಇದು ಆಫ್ ಅಂತ ಬರೀದೇನು ಬೇಕಾಗಿಲ್ಲ, ಯಾಕಂದ್ರೆ ಡಿಸ್ಕೌಂಟ್ ತಂದುಬಿಟ್ರಲ್ಲೇ. ಅಪ್ ಟು 25%, 25 ಬಂದು ಈ ಸಿಂಬಲ್ ಹಾಕಿಬಿಟ್ರೆ ಮುಗೀತು ರೀ, ಕರೆಕ್ಟ್ ಆನ್ಸರ್ ಆಗ್ತದೆ. 30th ಕ್ವಶನು, ರೈಟ್ ಎ ಲೆಟರ್ ಟು ದ ಚೀಫ್ ಇಂಜಿನಿಯರ್ ಅಂತ ಐತಿ. ಲೆಟರ್ ಬರೀಲಿಕ್ಕೆ ಆಗೋದಿಲ್ಲ 29th ಕ್ವಶನ್ ತನಕ. ಓಕೆ, ಇನ್ನೇನದಲ್ಲ, ಒಂದಾದಮೇಲೆ ಒಂದು ನಿಮ್ಮ PUC ಫಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಧ್ಯದಷ್ಟು ಇವತ್ತು ನಾಳೆ 2 ದಿವಸ ಮುಗಿಸ್ಕೊಡ್ತೇನೆ. ಯಾಕಂದ್ರೆ ಸಿಮಲ್ಟೇನಿಯಸ್ಲಿ ಆ ಕಡೆ ಸೆಕೆಂಡ್ PUCದು ಕ್ವಶನ್ ಕೈ ಹಚ್ಬೇಕು ನಾನೀಗ. ಅದಕ್ಕೆ ಇವತ್ತು ಕುಂತ್ಬಿಟ್ಟೇನೆ, ಇವತ್ತೆಲ್ಲ ಮುಗಿಸ್ಬಿಡ್ಬೇಕಂತೇಳಿ. ಇವತ್ತು ನಾಳೆ 2 ದಿವಸದಲ್ಲಿ ಮುಗಿಸ್ತೀನಿ. ಒಂದು 10 ಕ್ವಶನ್ ಪೇಪರ್ ಇರಬೇಕಂತ ಅನ್ನಿಸ್ತದ್ರಿ. 10 ಕ್ವಶನ್ ಪೇಪರ್ ನೀವು ನೋಡಿಬಿಟ್ರಿ ಅಂದರೆ ಚೇಂದೆ ಉಡಾಯಿಸ್ಬಿಡ್ತೀರಿ. ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ 1 ಮಾರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು. ಇನ್ನು 4 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ ನಿಮಗಿರೋದಿಲ್ಲ. 4 ಮಾರ್ಕ್ಸ್ ಇರ್ತವೆ, 6 ಮಾರ್ಕ್ಸ್ಗೆ ಇರೋದಿಲ್ಲ. ಹೀಗಿಲ್ಲ 2 ಮಾರ್ಕ್ಸು 3 ಮಾರ್ಕ್ಸು. ಏನು 1 ಮಾರ್ಕಿನೂ ನಿಮ್ಗೆ ಹೇಳ್ತೀನಲ್ಲ, 1 ಮಾರ್ಕಿನೂ 2 ಕೂಡಿಸಿದ್ರೆ 2 ಮಾರ್ಕ್ಸಿಗೆ ಕ್ವಶನ್ ಆಗ್ತದೆ. 4 ಮಾರ್ಕ್ಸ್ಗೆ ಕ್ವಶನ್ನು ಸ್ವಲ್ಪ ಸಣ್ಣದು ಮಾಡಿದ್ರೆ 3 ಮಾರ್ಕ್ಸ್ ಆಗ್ತದೆ. ಅದನ್ನು ಸ್ವಲ್ಪ ದೊಡ್ಡ ಮಾಡ್ತಾರೆ 4 ಮಾರ್ಕ್ಸ್ ಆಗ್ತದೆ. ಏನಿಲ್ಲ, 3 ಮಾರ್ಕ್ಸಿಗೆ 60 ವರ್ಡ್ಸ್ನೇ ಬರೆದಿರ್ತೈತಿ, 4 ಮಾರ್ಕ್ಸಿಗೆ 100 ವರ್ಡ್ಸ್ನೇ ಬರೆದಿರ್ತೈತಿ. ಸ್ವಲ್ಪ ಪೋಯಮ್ ಸಮರಿನ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗ್ತೈತಿ ಅಂತ ಅನಿಸ್ತದೆ. ಯಾಕಂದ್ರೆ ಒಂದು ಪೋಯಮ್ ಮೇಲೆ ಒಂದೋ ಕ್ವಶನ್ ತೆಗಿಲಿಕ್ಕೆ ಸಾಧ್ಯ ಐತಿ. ಏನು ಕೇಳಿದ್ರು ಹಳಮಳ ಅದನ್ನ ಕೇಳ್ತಾರೆ. ಬಟ್ ಲೆಸನ್ ಹಂಗಲ್ಲ, ಲೆಸನ್ ಮೇಲೆ 4-5 ಕ್ವಶನ್ಸ್ಗಳಲ್ಲಿ ಯಾವ್ದು ಬರ್ತಾ ಗೊತ್ತಿಲ್ಲ. ಪೋಯಮ್ದಲ್ಲಿ ಏನು ಕ್ವಶನ್ ಕೇಳಿದ್ರು ಅದನ್ನು ಬರೆದ್ಬಿಡು. ಹಿಂಗೆ ನಿಮ್ಗೆ ಏನದಲ್ಲ, ಒಂದು 4 ಪೋಯಮ್ ಸಿಗ್ತಾವಂತ ಅನ್ಕೋತೀನಿ ನಾನು. ಆ 4 ಪೋಯಮ್ಗಳನ್ನ ನೋಡ್ಕೊಂಬಿಡ್ರಿ ನೀವು ರೀ. ಸಮರಿ ಸ್ವಲ್ಪ ನೋಡ್ರಿ. ಸಮರಿ ನಾನೊಂದು 2 ಪೋಯಮ್ ಸಮರಿ ಹಾಕಿನ ಅಂತ ಅನ್ಕೋತೀನಿ. ಇಲ್ಲ, ಫಸ್ಟ್ ಇಯರ್ ಸಮರಿ ಹಾಕಿಲ್ರಿ. ಸಮರಿ ಇದಾವೆ, ನಾ ಹಾಕಿಲ್ಲ, ನೆನಪಾಗಿಲ್ಲ ಅಥವಾ ಕೆಲಸದ ಒತ್ತಡ. ನಿಮ್ಮ ಸರು ಎಲ್ಲರೂ ಸಿಕ್ಕು 2 ಪೋಯಮ್ 3 ಪೋಯಮ್ ಸಮರಿ ಮಾಡಿಬಿಟ್ರಿ, ಹೆಲ್ಪ್ ಆಗ್ತದೆ. ಮತ್ತು ಸ್ಟೋರಿ ಅಂತ ಲೆಸನ್ಸ್ಗಳನ್ನ ಮಾಡ್ಕೋರಿ. ಇವುದಾರೆ ಓರ್ ಮನುಷ್ಯನು ಅಂತ ಅನುಕೂಲ ಆಗ್ತದೆ ಬರಲಿಕ್ಕೆ. ಓಕೆ, ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಸದ್ಯ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಕ್ವಶನ್ ಪೇಪರ್ಗೆ ಕೈ ಹಾಸ್ತೇನಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.